ಸೀನಿಯರ್ ಅಂತಾರೆ ಅದಕ್ಕೆ. ಸೀನಿಯರ್ ಆದವರು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಅಧ್ಯಾತ್ಮದ ಕಡೆಗೆ ಗಮನ ಕೊಡಬೇಕು. ಇಲ್ಲ ಅಂದರೆ ಅವರು ಸೀನಿಯರ್ ಆದ ಹಾಗೆ ಸಿಗೆ ನಿಯರ್ ಆಗ್ತಾ ಹೋಗ್ತಾರೆ, ಶುಗರಿಗೆ. ಅದಕ್ಕೆ ಸೀನಿಯರ್ ಅಂತ. ಹಾಗಾಗಿ ಹೆಚ್ಚು ಅಧ್ಯಾತ್ಮದ ಕಡೆಗೆ ಸಿಗೆ ನಿಯರ್ ಆಗೋದಕ್ಕೆ ತಪ್ಪಿಸಬೇಕು ಅಂದರೆ ಶ್ರೀಗೆ ನಿಯರ್ ಆಗಬೇಕು, ಶ್ರೀನಿವಾಸನಿಗೆ ನಿಯರ್ ಆಗಬೇಕು. ದೇವರಿಗೆ ಹತ್ತಿರ ಆದರೆ ಶ್ರೀವಾರಿ ಚರಣಾನಿಕಿ ನಿಯರ್ ಐತೆ. ಸಿಗೆ ನಿಯರ್ ಆಗೋದನ್ನು ನಾವು ತಪ್ಪಿಸುವುದಕ್ಕೆ ಸಾಧ್ಯ ಇದೆ. ಅಂತಹ ಭಗವಂತನ ಅಧ್ಯಾತ್ಮದ ವಿಷಯಗಳನ್ನು ಹೆಚ್ಚು ಚಿಂತನೆ ಮಾಡ್ತಾ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ತರಹದ ವಿಕಾರಗಳನ್ನು ನಮ್ಮಲ್ಲಿ ಆಗದೇ ಇರೋ ಹಾಗೆ ನೋಡಿಕೊಳ್ಳಬೇಕು, ಮನಸ್ಸನ್ನು ಸ್ಥಿಮಿತದಲ್ಲಿಡಬೇಕು. ಇದನ್ನು ರಾಮಾಯಣ ನಮಗೆ ತಿಳಿಸಿಕೊಡುತ್ತೆ. ಸೀನಿಯರ್ ಅಂತಾರೆ ಅದಕ್ಕೆ. ಸೀನಿಯರ್ ಆದವರು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಅಧ್ಯಾತ್ಮದ ಕಡೆಗೆ ಗಮನ ಕೊಡಬೇಕು. ಇಲ್ಲ ಅಂದರೆ ಅವರು ಸೀನಿಯರ್ ಆದ ಹಾಗೆ ಸಿಗೆ ನಿಯರ್ ಆಗ್ತಾ ಹೋಗ್ತಾರೆ, ಶುಗರಿಗೆ. ಅದಕ್ಕೆ ಸೀನಿಯರ್ ಅಂತ. ಹಾಗಾಗಿ ಹೆಚ್ಚು ಅಧ್ಯಾತ್ಮದ ಕಡೆಗೆ ಸಿಗೆ ನಿಯರ್ ಆಗೋದಕ್ಕೆ ತಪ್ಪಿಸಬೇಕು ಅಂದರೆ ಶ್ರೀಗೆ ನಿಯರ್ ಆಗಬೇಕು, ಶ್ರೀನಿವಾಸನಿಗೆ ನಿಯರ್ ಆಗಬೇಕು. ದೇವರಿಗೆ ಹತ್ತಿರ ಆದರೆ ಶ್ರೀವಾರಿ ಚರಣಾನಿಕಿ ನಿಯರ್ ಐತೆ. ಸಿಗೆ ನಿಯರ್ ಆಗೋದನ್ನು ನಾವು ತಪ್ಪಿಸುವುದಕ್ಕೆ ಸಾಧ್ಯ ಇದೆ. ಅಂತಹ ಭಗವಂತನ ಅಧ್ಯಾತ್ಮದ ವಿಷಯಗಳನ್ನು ಹೆಚ್ಚು ಚಿಂತನೆ ಮಾಡ್ತಾ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ತರಹದ ವಿಕಾರಗಳನ್ನು ನಮ್ಮಲ್ಲಿ ಆಗದೇ ಇರೋ ಹಾಗೆ ನೋಡಿಕೊಳ್ಳಬೇಕು, ಮನಸ್ಸನ್ನು ಸ್ಥಿಮಿತದಲ್ಲಿಡಬೇಕು. ಇದನ್ನು ರಾಮಾಯಣ ನಮಗೆ ತಿಳಿಸಿಕೊಡುತ್ತೆ.